ಮೊದಲ ವಿಭಾಗ ಬೆಸ್ಟ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್. ಬೆಸ್ಟ್ ಪ್ರೈಮರಿ ಹೆಲ್ತ್ ಸೆಂಟರ್ ಅನ್ನ ಯಾವುದು ಅನ್ನೋದನ್ನ ಅನೌನ್ಸ್ ಮಾಡೋದಕ್ಕೆ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪದ್ಮಶ್ರೀ ಪುರಸ್ಕೃತರು, ಖ್ಯಾತ ಮನೋತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ CR ಚಂದ್ರಶೇಖರ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ. ಹಾಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಮತ್ತೋರ್ವ ವಿಶೇಷ ಅತಿಥಿಯಾಗಿರುವಂತಹ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಫನಾ ಡಾಕ್ಟರ್ ಪ್ರಸನ್ನ HM ಹಾಗೆಯೇ ಶ್ರೀ DP ಸತೀಶ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗಾದ್ರೆ 2024ರ ಬೆಸ್ಟ್ ಪ್ರೈಮರಿ ಹೆಲ್ತ್ ಸೆಂಟರ್ ಯಾವುದು? ನಾಗವಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಅಭಿನಂದನೆಗಳು. ಇದು ಒಂದು ವಿಚಾರ, 75-76ರಿಂದ ಸುಮಾರು 5-6 ವರ್ಷ ನಾನು ಮತ್ತು ನನ್ನ ಸಹೋದ್ಯೋಗಿಗಳು ನಾಗವಲ್ಲಿಗೆ ಹೋಗಿ ಅವರನ್ನ ಗೌರವಿಸೋಕ್ಕೂ ಮುಂಚೆ ಅವರ ಸೇವೆಯ ಬಗ್ಗೆ ಒಂದು ಕಿರುಚಿತ್ರ ಇದೆ, ಅದನ್ನು ನೋಡೋಣ. ವಿಡಿಯೋ ಪ್ಲೀಸ್. 28 ಸುಸಜ್ಜಿತ ಕೊಠಡಿಗಳು, ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳು, ಜನರ ಸೇವೆಗೆ ಸದಾ ಸಿದ್ಧವಿರುವ ವೈದ್ಯರ ತಂಡ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಾದರಿ. ಇದುವೇ ತುಮಕೂರಿನ ನಾಗವಲ್ಲಿ ಆಸ್ಪತ್ರೆ. ಇದು 24x7 ಹೆರಿಗೆ ಆಸ್ಪತ್ರೆಯಾಗಿರುತ್ತೆ. ಏನು ನಮ್ಮ ರಸ್ತೆಯ ಪಕ್ಕದಲ್ಲೇ ಇರ್ತಕ್ಕಂಥ ಹಾಸ್ಪಿಟ್ಲ್ ಆಗಿರೋದ್ರಿಂದ ಇಲ್ಲಿಗೆ ಸಹಜ ಹೆರಿಗೆಗೆ ಸುಮಾರು ಕಡೆಯಿಂದ ಬಂದು ಹೆರಿಗೆ ಸೌಲಭ್ಯವನ್ನು ಪಡ್ಕೊತಾರೆ. ಏಕಕಾಲಕ್ಕೆ 2 ಗರ್ಭಿಣಿಯರಿಗೆ ಹೆರಿಗೆ ಮಾಡುವ ವ್ಯವಸ್ಥೆ, ನವಜಾತ ಶಿಶುಗಳ ಆರೈಕೆಗೆ ಬೇಬಿ ವಾರ್ಮರ್ ಯಂತ್ರಗಳು, ಪುರುಷ ಮತ್ತು ಮಹಿಳೆಯರಿಗೆ 4 ಪ್ರತ್ಯೇಕ ವಾರ್ಡ್ಗಳು, ನೇತ್ರ ಪರೀಕ್ಷೆಯಿಂದ ಹಿಡಿದು ಜೊತೆಗೆ ಸಂತಾನ ಶಕ್ತಿಹರಣ ಶಸ್ತ್ರಚಿಕಿತ್ಸೆ ತನಕ ಎಲ್ಲ ಸೌಲಭ್ಯವೂ ಇಲ್ಲಿ ಲಭ್ಯ. ಪ್ರತ್ಯೇಕ ಕಸ ವಿಲೇವಾರಿ ಘಟಕ, ಮಳೆ ನೀರು ಸಂಗ್ರಹದಲ್ಲೂ ಮಾದರಿಯಾಗಿರೋ ಈ ಆರೋಗ್ಯ ಕೇಂದ್ರಕ್ಕೆ ನ್ಯೂಸ್ 18 ಕನ್ನಡ ವತಿಯಿಂದ ಬೆಸ್ಟ್ ಪ್ರೈಮರಿ ಹೆಲ್ತ್ ಸೆಂಟರ್ ವಿಭಾಗದ ಹೆಲ್ತ್ ಕೇರ್ ಪ್ರಶಸ್ತಿ ಗರಿಮೆ. ಅಭಿನಂದನೆಗಳು. ನಾಗವಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಗೌರವವನ್ನ ಸ್ವೀಕರಿಸೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಡಾಕ್ಟರ್ ಮೋಹನ್ ದಾಸ್, ಡಿಸ್ಟ್ರಿಕ್ಟ್ TB ಎಲಿಮಿನೇಷನ್ ಆಫೀಸರ್ ತುಮಕೂರು, ಹಾಗೇನೆ ಇನ್ಚಾರ್ಜ್ DHO. ಅದೇ ರೀತಿಯಾಗಿ ಸೀನಿಯರ್ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಉಮ್ಮೆ ಸಲ್ಮಾ ಅವರನ್ನ ಕೂಡ ವೇದಿಕೆಯಲ್ಲಿ ಬರಮಾಡಿಕೊಳ್ತಾ ಅವರಿಗೆ ಈಗ ಮಾನ್ಯ ಆರೋಗ್ಯ ಸಚಿವರು ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಮತ್ತಷ್ಟು ಉತ್ತಮ ಸಾಧನೆ ಮಾಡೋದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹದ ಚಪ್ಪಾಳೆ ಅವರಿಗೆ. ಪ್ರಶಸ್ತಿಯನ್ನ ಸ್ವೀಕರಿಸಿದಂತಹ ಡಾಕ್ಟರ್ ಮೋಹನ್ ದಾಸ್ ಅವರು ಮಾತನಾಡಬೇಕು ಅಂತ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಪ್ರಶಸ್ತಿನ ಪಡೆದಕ್ಕೆ ತುಂಬ ಖುಷಿಯಾಗಿದೆ. ಏಕೆಂದರೆ ಅದು ನನ್ನ ಜಿಲ್ಲೆ ತುಮಕೂರಿಗೆ ಬಂದಿದೆ ಅಂದರೆ ತುಂಬ ಖುಷಿನೇ ಇದು. ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯಿಂದ ಹಿಡಿದು ವೈದ್ಯಾಧಿಕಾರಿಗಳ ತನಕ ಎಲ್ಲರೂ ಉತ್ತಮ ಸೇವೆಯನ್ನು ನೀಡಿ ಈ ಒಂದು ಹಂತಕ್ಕೆ ಅದನ್ನು ತಂದಿದ್ದಾರೆ. ಅದ್ರ ಜೊತೆಗೆ ಜನಪ್ರತಿನಿಧಿಗಳಾಗ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಇಲಾಖೆ ಹಿರಿಯ ಅಧಿಕಾರಿಗಳು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ರಿಗೂ ಇದನ್ನು ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ಅಭಿನಂದನೆಗಳು. ನಿಮ್ಮ ಸೇವೆ ಹೀಗೆ ಮುಂದುವರಲಿ, ಅತ್ಯುತ್ತಮವಾಗಿರಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ಗೌರವ ಸ್ವೀಕರಿಸಿದ್ದಕ್ಕೆ. ನಮ್ಮ ಮುಂದಿನ ಕ್ಯಾಟಗರಿ ಬೆಸ್ಟ್ ನರ್ಸ್. ಇದನ್ನ ಕೊಡೋದಕ್ಕೆ ಮತ್ತೋರ್ವ ಅತಿಥಿಯನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ನಾನು ಡಾಕ್ಟರ್ ಸುಂದರ್ ಸಂಕರನ್, ಪ್ರೋಗ್ರಾಮ್ ಡೈರೆಕ್ಟರ್ ಈಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಸರ್. ಇದೀಗ ಬೆಸ್ಟ್ ನರ್ಸ್ 2024 ಯಾರು ಅನ್ನೋ ತಿಳ್ಕೊಳ್ಳೋ ಸಮಯ. ವನಜಾ KM ಅವರ ಈ ಒಂದು ಕುರಿತಾದಂತಹ ಸಾಧನೆಯ ಕುರಿತಾದಂತಹ ಒಂದು ವಿಟಿಯನ್ನ ನೋಡುವಂತಹ ಸಮಯ. ಬೆಂಕಿಯಲ್ಲಿ ಬೆಂದವರ ಬದುಕು ಉಳಿಸಿದ ಮಹಾಮಾತೆ, ಸುಟ್ಟ ಗಾಯಗಳಿಂದ ನರಳುತ್ತಿದ್ದವರ ಜೀವ ಉಳಿಸಿದ ಜೀವದಾತೆ, ಬರ್ನಿಂಗ್ ವಾರ್ಡ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೇವಾಮೂರ್ತಿ ಅವರೇ ಮೈಸೂರಿನ KR ಆಸ್ಪತ್ರೆಯ ನರ್ಸ್ ವನಜಾ. ಬರ್ನ್ಸ್ ಪೇಷಂಟು 35ರಿಂದ 40 ಪೇಷಂಟ್ಸ್ ಬರ್ತಾಯಿದ್ರು. ಬಂದು ನಾವು 7:30ಯಿಂದ ಕೆಲಸ, ಡ್ರೆಸ್ಸಿಂಗು ನಾವೇ, ಆಮೇಲೆ OTಗೆ ಅಸಿಸ್ಟ್ ಮಾಡ್ತಿದ್ದೀವಿ, ಡ್ರೆಸ್ಸಿಂಗ್ಗಳನ್ನು ನಾವೇ ರೆಡಿ ಮಾಡ್ತಾಯಿದ್ದೀವಿ.
1998ರಲ್ಲಿ ಸರ್ಕಾರಿ ಸೇವೆಗೆ ಸೇರಿ ಸುಟ್ಟ ಗಾಯಗಳ ವಿಭಾಗದಲ್ಲಿ ಕಾರ್ಯಾರಂಭ. ಸುಟ್ಟ ದೇಹ, ಅವರ ನರಳಾಟ ನೋಡೋದೇ ಕಷ್ಟದ ವಿಚಾರ. ಅಂಥ ಸಾವಿರಾರು ಜನರಿಗೆ ಸೇವೆ ಮಾಡಿದ ಶ್ರೇಯಸ್ಸು ವನಜಾ ಅವರದ್ದು. ಸುಟ್ಟ ಗಾಯ ವಿಭಾಗ, ರೇಡಿಯಾಲಜಿ ವಿಭಾಗ ಸೇರಿದಂತೆ ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡಿರೋ ವನಜಾ ಅವರು ಬೆಂಕಿಯಲ್ಲಿ ಬೆಂದವರು, ಸುಟ್ಟ ಗಾಯಗಳಿಂದ ಬಳಲಿದವರ ಸೇವೆ ಮಾಡುವ ಮೂಲಕ ಹಲವರ ಬದುಕಿಗೆ ಬೆಳಕಾಗಿದ್ದಾರೆ. ಇವರಿಗೀಗ ನ್ಯೂಸ್ 18 ಕನ್ನಡ ವತಿಯಿಂದ ಬೆಸ್ಟ್ ನರ್ಸ್ ವಿಭಾಗದ ಹೆಲ್ತ್ ಕೇರ್ ಪ್ರಶಸ್ತಿ ಗೌರವ. ಬೆಂಕಿಯಲ್ಲಿ ಬೆಂದವರ ಬದುಕು ಉಳಿಸಿದ ಮಹಾಮಾತೆ ವನಜಾ ಅವರಿಗೆ ಹೆಲ್ತ್ ಕೇರ್ ಅವಾರ್ಡ್ಸ್ 2024ರ ಬೆಸ್ಟ್ ನರ್ಸ್ ಪ್ರಶಸ್ತಿಯ ಗೌರವ. ವನಜಾ ಅವರೇ, ಬರ್ನಿಂಗ್ ವಾರ್ಡಲ್ಲಿ ಆ ಸ್ಮೆಲ್ ಮತ್ತು ರೋಗಿಗಳ ಪರಿಸ್ಥಿತಿ ನೋಡಿ ನಿಮ್ಮದು ಜೀವ ಹಿಂಡ್ತಾ ಇರುತ್ತೆ ಅನಿಸುತ್ತೆ. ಸೊ ಹೇಗಿತ್ತು ಆ ಕಷ್ಟದ ದಿನಗಳು? ನಮಗೆ ಅದು ಯಾವುದೇ ರೀತಿಯ ಒಂದು ಹೇಸಿಕೆ ಅಥವಾ ಇನ್ನೊಂದು ಅಸಹ್ಯ ಅಥವಾ ಏನೋ ಒಂದು ಅವರು ಆ ಕಷ್ಟದಲ್ಲಿ ಬಂದಾಗ ನಾವು ನಮ್ಮ ನಿಸ್ವಾರ್ಥ ಸೇವೆ ಕೊಟ್ಟು ನಮಗೂ ಸಂಸಾರದಲ್ಲಿ ಬಹಳ ಗಂಡ ಮಕ್ಕಳು ಮತ್ತು ಬೇರೆ ತಾಪತ್ರೆಗಳು ಅದೆಲ್ಲ ನೋವನ್ನು ನಾವು ಮರಿತಿದ್ವಿ. ಅವರು ಎಲ್ಲ ವಾಸಿಯಾಗಿ ಹೋದಾಗ ಅವರ ಒಂದು ಮುಖದಲ್ಲಿ ಹಸನ್ಮುಖಿ ಭಾವ ಮತ್ತು ಅವರು ಕೊಡುವ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ ಅಂತ ನಾವು ಅಂದುಕೊಂಡು ನಮ್ಮ ಜೀವನದಲ್ಲಿ ಎಷ್ಟು ನೊಂದ ಪೇಷಂಟ್ಗಳನ್ನು ನೋಡ್ತಾ ತುಂಬ ಸಂತೋಷದಿಂದ ಸಹಾಯ ಮಾಡಿಕೊಂಡು ಅವರಿಗೆ ಸೇವೆಯನ್ನು ಮಾಡಿದ್ದೀವಿ. ತುಂಬ ತೃಪ್ತಿ ತಂದಿದೆ. ಅದರಲ್ಲಿ ಅದೇ ನಮ್ಮನ್ನು ಕಾಪಾಡ್ಕೊಂಡು ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬೆಂಕಿಯಲ್ಲಿ ಬೆಂದವರ ಬಾಳಿಗೆ ಬೆಳಕಾಗಿದ್ದೀರಾ. ನಿಮ್ಮ ಈ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಧನ್ಯವಾದಗಳಮ್ಮ. ನಮ್ಮ ಮುಂದಿನ ಕೆಟಗರಿ ಯಾವುದೇ ಲಾಭದ ಉದ್ದೇಶ ಇಲ್ಲದೆ ಕೆಲವು ಸಂಸ್ಥೆಗಳು ಯಾವ ರೀತಿಯಾಗಿ ನಿಸ್ವಾರ್ಥವಾಗಿ ಸೇವೆಯನ್ನ ಸಲ್ಲಿಸುತ್ತೆ ಅಂತಹ ಸೇವೆಗಳನ್ನು ಗುರುತಿಸುವಂತಹ ಕೆಲಸ ನಮ್ಮದು. ಬೆಸ್ಟ್ ಚಾರಿಟೇಬಲ್ ಟ್ರಸ್ಟ್ ಅವಾರ್ಡ್. ಸೊ ಇದೀಗ ಬೆಸ್ಟ್ ಚಾರಿಟಬಲ್ ಟ್ರಸ್ಟ್ ಯಾವುದು ಅಂತ ತಿಳ್ಕೊಳ್ಳುವಂತ ಸಮಯ. ಬೆಸ್ಟ್ ಚಾರಿಟಬಲ್ ಟ್ರಸ್ಟ್ ಡಾಕ್ಟರ್ ರಾಮಣ್ಣ ಚಾರಿಟಬಲ್ ಟ್ರಸ್ಟ್ ಬೆಳಗಾವಿ. ಅಭಿನಂದನೆಗಳು. ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಕ್ಕೂ ಮುಂಚೆ ಅವರ ಸೇವೆ ಕುರಿತಂತೆ ಒಂದು ವಿಡಿಯೋ ಇದೆ, ಮೊದಲನ್ನು ನೋಡೋಣ. ವಿಡಿಯೋ ಪ್ಲೀಸ್. ತಮ್ಮ ತಂದೆಯ ದೇಹವನ್ನೇ ದಾನ ಮಾಡಿ ಅದನ್ನ ತಾವೇ ಸ್ವತಃ ಛೇದಿಸಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಮೂಲಕ ಅಂಗಾಂಗ ದಾನದ ಮಹತ್ವವನ್ನು ಸಾರಿ ಹೇಳಿದ್ದು ಡಾಕ್ಟರ್ ಮಹಾಂತೇಶ್. ನಮ್ಮ ಚಾರಿಟಬಲ್ ಟ್ರಸ್ಟ್ ಇವತ್ತು ದೇಶದಲ್ಲಿ ದೇಹದಾನ, ನೇತ್ರದಾನ, ರಕ್ತದಾನ ಅದಲ್ಲದೆ ಈ ಒಂದು ವಿಶೇಷವಾಗಿ ಚರ್ಮದಾನಕ್ಕೆ ಜಾಗೃತಿ ಮೂಡಿಸಲಿಕ್ಕೆ ಇದನ್ನು 2008ರಲ್ಲಿ ಹುಟ್ಟುಹಾಕಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ಡಾಕ್ಟರ್ ರಾಮಣ್ಣರವರ ಚಾರಿಟೇಬಲ್ ಟ್ರಸ್ಟ್ ದೇಶಾದ್ಯಂತ ರಕ್ತದಾನ, ನೇತ್ರದಾನ, ಚರ್ಮದಾನ, ಅಂಗಾಂಗದಾನ ಮತ್ತು ದೇಹದಾನ ಬಗ್ಗೆ ಕಳೆದ 15 ವರ್ಷಗಳಿಂದ ಜಾಗೃತಿ ಮೂಡಿಸಿದ್ದಾರೆ. ಅಪಘಾತಗಳು, ದುರಂತಗಳಿಂದ ಅದೆಷ್ಟೋ ಮಂದಿ ಅಂಗಾಂಗಗಳನ್ನ ಕಳೆದುಕೊಂಡಿರ್ತಾರೆ. ಅಂಥವರ ಬದುಕು ಹಸನಾಗಲು ಅಂಗಾಂಗ ದಾನದ ಮಹತ್ವ ಸಾರಿ ಹೇಳುತ್ತಿರುವ ಡಾಕ್ಟರ್ ರಾಮಣ್ಣ ಅವರ ಚಾರಿಟೇಬಲ್ ಟ್ರಸ್ಟ್ಗೆ ನ್ಯೂಸ್ 18 ಕನ್ನಡ ವತಿಯಿಂದ ಬೆಸ್ಟ್ ಚಾರಿಟೇಬಲ್ ಟ್ರಸ್ಟ್ ವಿಭಾಗದ ಹೆಲ್ತ್ ಕೇರ್ ಪ್ರಶಸ್ತಿಯ ಗರಿಮೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯಿಂದ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ ಡಾಕ್ಟರ್ ರಾಮಣ್ಣ ಚಾರಿಟಬಲ್ ಟ್ರಸ್ಟ್ ಬೆಳಗಾವಿ ವತಿಯಿಂದ ಡಾಕ್ಟರ್ ಮಹಾಂತೇಶ್ ರಾಮಣ್ಣವರ್. ಡಾಕ್ಟರ್ ಮಹಾಂತೇಶ್ ಅವರೇ, ತಂದೆ ದೇಹವನ್ನೇ ದಾನ ಮಾಡಿದ್ ನೀವು. ಸೊ ಪ್ರಾಕ್ಟಿಕಲ್ ಆಗಿರಬೇಕು ಮೆಡಿಕಲ್ ಫೀಲ್ಡಲ್ಲಿ ಅನ್ನೋದನ್ನು ಪ್ರೂವ್ ಮಾಡ್ತಾ ಅಂಗಾಂಗ ದಾನದ ಬಗ್ಗೆ ಜನರಿಗೆ ಯಾವ ಥರ ಅರಿವು ಮೂಡಿಸ್ತೀರಾ, ಏನು ಸಂದೇಶ ಕೊಡ್ತೀರಾ? ಮೊದಲನೇದಾಗಿ ಲಿಂಗೈಕ್ಯ ದೇಹದಾನಿ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ಬಸವಣ್ಣಪ್ಪ ಸಂಗಪ್ಪ ರಾಮಣ್ಣವ್ರ ಸಾಕಿನ ಬೈಲಹೊಂಗಲ ಜಿಲ್ಲಾ ಬೆಳಗಾವಿ ಅವರ ಪಾದಚರಣಕ್ಕೆ ನಾ ಈ ಪ್ರಶಸ್ತಿಯನ್ನು ಚಲಿಸ್ತೇನೆ. ಯಾಕಂತಂದರೆ ಇವತ್ತು ನ್ಯೂಸ್ 18 ಕನ್ನಡ ಹಾಗೂ ಫೊನಾ ಸಂಯುಕ್ತ ಆಶ್ರಯದಲ್ಲಿ ಅತ್ಯುತ್ತಮ ಚಾರಿಟಬಲ್ ಟ್ರಸ್ಟ್ಗೆ ಡಾಕ್ಟರ್ ರಾಮಣ್ಣವ್ರ ಚಾರಿಟಬಲ್ ಟ್ರಸ್ಟ್ ಬೈಲಹೊಂಗಲ ಜಿಲ್ಲಾ ಬೆಳಗಾವಿಯನ್ನು ಆಯ್ಕೆ ಮಾಡಿದ್ದಕ್ಕೆ ಎಲ್ಲೋ ನಾವು ಗ್ರಾಮೀಣ ಭಾಗದಾಗ ಕುಂತು ನಾವು ಕೆಲಸ ಮಾಡುವಾಗ, ನಾವು ಕೆಲಸ ಸೇವೆ ಅಂತ ಮಾಡುವಾಗ
ಬೈ ಪ್ರಾಡಕ್ಟ್ ಆಗಿ ಇಂಥ ಅವಾರ್ಡ್ಗಳು ಬರ್ತಾವೆ. ಈ ಅವಾರ್ಡನ್ನು ಇವತ್ತು ನಾನು ಯಾರಿಗೆ ಅರ್ಪಣೆ ಮಾಡ್ತೇನೆ ಅಂತಂದರೆ ನನ್ನ ಮಾತೃ ಸಂಸ್ಥೆ KLE ಹಾಗೂ 5,000ಕ್ಕಿಂತ ಹೆಚ್ಚು ಜನ ಈಗಾಗಲೇ ದೇಹದಾನ, ನೇತ್ರದಾನ, ಚರ್ಮದಾನ ಮಾಡಿದ ಹಾಗೂ ಅಂಗಾಂಗ ದಾನ ಮಾಡಿದ ಎಲ್ಲ ಆತ್ಮಗಳಿಗೆ ಇದನ್ನು ಅರ್ಪಣೆ ಮಾಡ್ತೇನೆ. ಯಾಕಂತಂದರೆ ಇವತ್ತು ನಾನು ಇತ್ತಿದ್ದೇನೆ ಅವರು ಸೇವಾ ಮಾಡಿದ್ದಕ್ಕೆ ಆ ಆತ್ಮಗಳು ಎಲ್ಲದಾವು ಗೊತ್ತಿಲ್ಲ, ಅವೆಲ್ಲ ಕೂಡ ನನಗೆ ಆಶೀರ್ವಾದ ಮಾಡ್ತಿದ್ದಾವೆ. ಈ ಸಂದರ್ಭದಲ್ಲಿ ನಮ್ಮ ತಂದೆಯವರು ಒಂದು ನುಡಿಯನ್ನು ಹೇಳಿದರು, ಕೊಟ್ಟರೆ ಧನ್ಯನಾಗುವೆ ಜೀವಿತರಲ್ಲಿ, ಇಟ್ಟರೆ ಬೋಧಕನಾಗುವೆ ವೈದ್ಯರಿಗೆ, ಸುಟ್ಟರೆ ಬೂದಿಯಾಗಿ ಹೂವಿಗೆ ಹೂತರೆ ನೀನಾರಿಗದೆ ಎಲೆಮಾನವ. ಅಕ್ಷರಶಃ ಜೀವ ಇರುವಾಗ ರಕ್ತದಾನ, ಜೀವ ಹೋಗುವಾಗ ಅಂಗಾಂಗ ದಾನ, ಜೀವ ಹೋದ ನಂತರ ನೇತ್ರ, ಚರ್ಮ, ದೇಹದಾನ. ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತೊಮ್ಮೆ ನನಗೆ ಈ ಪ್ರಶಸ್ತಿ ದಯಪಾಲಿಸಿದ್ದಕ್ಕೆ ನಮಗೂ ಕೂಡ ಏನಪ್ಪ ಅಂದರೆ ಜವಾಬ್ದಾರಿ ಹೆಚ್ಚು ಬಂತು. ಇನ್ನೂ ಕೂಡ ಗ್ರಾಮೀಣ ಭಾಗದಾಗ ಅಂಗಾಂಗ ದಾನ ಮತ್ತು ನೇತ್ರದಾನದ ಹೆಚ್ಚಿನ ಜಾಗೃತಿ ಮಾಡಲಿಕ್ಕೆ ಸ್ಫೂರ್ತಿದಾಯಕ ಅಂತ ಹೇಳಿ ನನ್ನ ಮಾತಿಗೆ ಪೂರ್ಣ ಮಾಡುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಪ್ರಶಸ್ತಿ ಸ್ವೀಕಾರ ಮಾಡಿದ್ದಕ್ಕೆ ಮತ್ತೊಮ್ಮೆ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀವಿ. ನಿಮ್ಮ ಈ ಸೇವೆ ಹೀಗೆ ಮುಂದುವರಿತಾ ಇದೆ. ಧನ್ಯವಾದಗಳು ಸರ್. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಬೆಸ್ಟ್ ಕಮ್ಯುನಿಟಿ ಸರ್ವಿಸ್. ಈ ಒಂದು ಅವಾರ್ಡನ್ನು ಯಾರು ಸ್ವೀಕರಿಸ್ತಾ ಇದ್ದಾರೆ ಅನ್ನೋದನ್ನು ಅನೌನ್ಸ್ ಮಾಡೋದಕ್ಕೆ ನಾನು ಫನಾದ ರಾಜ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜಿ ಯತೀಶ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಕುಂದಾಪುರ ತಾಲೂಕ್ ಹಾಸ್ಪಿಟಲ್ ಉಡುಪಿ. ಅಭಿನಂದನೆಗಳು. ಅವರನ್ನ ಗೌರವಿಸುವ ಮುಂಚೆ ಅವರ ಸೇವೆ ಕುರಿತಂತೆ ಒಂದು ವಿಡಿಯೋ ಇದೆ, ಮೊದಲನ್ನು ನೋಡೋಣ. ವಿಡಿಯೋ ಪ್ಲೀಸ್. ಸರ್ಕಾರಿ ಆಸ್ಪತ್ರೆಯಲ್ಲೂ ಉತ್ಕೃಷ್ಟ ವೈದ್ಯಕೀಯ ಸಿಗುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಉಡುಪಿ ಜಿಲ್ಲೆಯ ಕುಂದಾಪುರದ ಉಪವಿಭಾಗೀಯ ತಾಲೂಕು ಆಸ್ಪತ್ರೆ. ಸುಸಜ್ಜಿತವಾದ ಒಂದು ICU ಇದೆ ನಮ್ಮಲ್ಲಿ. 11 ಬೆಡ್ನ ICU ಇದೆ. ಅದಕ್ಕೆಲ್ಲ ಬೆಡ್ಗಳಿಗೆ ಕೂಡ ವೆಂಟಿಲೇಟರ್ ವ್ಯವಸ್ಥೆ ಇದೆ. ಹಾಗೆ 4 HDU ಬೆಡ್ಗಳು ಕೂಡ ಇದೆ. ಹೆರಿಗೆ ವಿಭಾಗದಲ್ಲಿ 100 ಬೆಡ್ಗಳು, ಸಾಮಾನ್ಯ ಚಿಕಿತ್ಸೆಗಳಿಗೆ 70 ಬೆಡ್ಗಳು, ಸುಸಜ್ಜಿತ ಕಟ್ಟಡ, ಅತ್ಯಾಧುನಿಕ ಯಂತ್ರೋಪಕರಣಗಳು, 24 ಗಂಟೆಯೂ ಸೇವೆ, 160 ಸಿಬ್ಬಂದಿಗಳ ಅವಿರತ ಪರಿಶ್ರಮ. ಡಾಕ್ಟರ್ ಜಿ ಶಂಕರ್ ನಿರ್ಮಿಸಿಕೊಟ್ಟ ಕಟ್ಟಡದಲ್ಲೀಗ ಪ್ರತಿ ತಿಂಗಳು 100ಕ್ಕೂ ಹೆಚ್ಚು ಮಹಿಳೆಯರು ತಾಯಿ ಭಾಗ್ಯವನ್ನ ಅನುಭವಿಸ್ತಾ ಇದ್ದಾರೆ. ಇಲ್ಲಿನ ಉತ್ಕೃಷ್ಟ ಡಯಾಲಿಸಿಸ್ ಸೆಂಟರ್ನಲ್ಲಿ ಪ್ರತಿ ತಿಂಗಳು 60 ರಿಂದ 80 ಜನರಿಗೆ ಡಯಾಲಿಸಿಸ್ ಮಾಡಲಾಗ್ತಾ ಇದೆ. ART, ಫಿಸಿಯೋಥೆರಪಿ, ಆಧುನಿಕ ಆಂಬ್ಯುಲೆನ್ಸ್ನಂತಹ ಉನ್ನತ ಸೇವೆಗಳನ್ನು ನೀಡ್ತಾ ಇರುವ ಕುಂದಾಪುರ ಸರ್ಕಾರಿ ಆಸ್ಪತ್ರೆಗೆ ನ್ಯೂಸ್ 18 ವತಿಯಿಂದ ಬೆಸ್ಟ್ ಕಮ್ಯುನಿಟಿ ಸರ್ವಿಸ್ ವಿಭಾಗದಲ್ಲಿ ಹೆಲ್ತ್ ಕೇರ್ ಪ್ರಶಸ್ತಿಯ ಗೌರವ. ನ್ಯೂಸ್ 18 ಚಾನಲ್ನವರು ರಾಜ್ಯ ಮಟ್ಟದಲ್ಲಿ ಕೊಡಮಾಡುವಂತಹ ಬೆಸ್ಟ್ ಹೆಲ್ತ್ ಕೇರ್ ಅವಾರ್ಡನ್ನು ನಮ್ಮ ಆಸ್ಪತ್ರೆಗೆ ಈ ವರ್ಷ ಕೊಟ್ಟಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆ ಹಾಗೂ ಸಿಬ್ಬಂದಿಯವರು ಮಾಡಿದಂಥ ಸೇವೆ ಜನಜನಿತವಾಗಿದೆ ಮತ್ತು ಅದರ ಬಗ್ಗೆ ಎಲ್ಲ ರಾಜ್ಯದ ಎಲ್ಲ ಅಧಿಕಾರಿ ವರ್ಗದವರಿಗೂ ಕೂಡ ಇದ್ರ ಬಗ್ಗೆ ಸರಿಯಾಗಿ ಗೊತ್ತಿದೆ. ಹಾಗಾಗಿ ನಮಗೆ ಈ ಸಂದರ್ಭದಲ್ಲಿ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲ ರೋಗಿಗಳ ಸೇವೆ ಮಾಡುವ ನಿಟ್ಟಿನಲ್ಲಿ ನಮಗೆ ಇದು ಹೊಸ ಹುಮ್ಮಸ್ಸನ್ನು ಕೊಡ್ತಾ ಇದೆ. ನ್ಯೂಸ್ 18 ರವರು ನೀಡಿರುವಂಥ ಕಮ್ಯುನಿಟಿ ಅವಾರ್ಡ್ ಬಹಳ ಸಂತೋಷ ತಂದಿದೆ. ಈ ಪ್ರಶಸ್ತಿ ಅನ್ನುವಂಥದ್ದು ಇಡೀ ಆಸ್ಪತ್ರೆಗೆ ತಂದಿರೋದು ಎಲ್ಲ ವೈದ್ಯರ, ಎಲ್ಲ ಸಿಬ್ಬಂದಿ ವರ್ಗದವರ ಪ್ರಶಸ್ತಿ ಇದು. ಈ ಪ್ರಶಸ್ತಿ ಬಂದಿರುವುದರಿಂದ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಿದೆ. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಬೆಸ್ಟ್ ಸೆಂಟರ್ ಫಾರ್ ನ್ಯೂರೋ ಎಕ್ಸಲೆನ್ಸ್. ಇದನ್ನ ತಿಳಿಸೋದಕ್ಕೆ ಮತ್ತೋರ್ವ ಅತಿಥಿಯನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಡಾಕ್ಟರ್ ಪ್ರಸನ್ನ HM, ಆಲ್ ಇಂಡಿಯಾ ಪ್ರೆಸಿಡೆಂಟ್ ಫನಾ, ದಯಮಾಡಿ ವೇದಿಕೆ ಮೇಲೆ ಬರಬೇಕು ಸರ್. ಬೆಸ್ಟ್ ಸೆಂಟರ್ ಫಾರ್ ನ್ಯೂರೋ ಎಕ್ಸಲೆನ್ಸ್, ಅಪೋಲೋ ಹಾಸ್ಪಿಟಲ್, ಜಯನಗರ್. ಅಭಿನಂದನೆಗಳು ಸರ್. ಸೊ ನಿಮ್ಮನ್ನ ಗೌರವಿಸೋಕ್ಕೂ ಮುಂಚೆ ನಿಮ್ಮ ಸೇವೆ ಕುರಿತಂತೆ ಒಂದು ವಿಡಿಯೋ ಇದೆ, ಅದನ್ನ ಮೊದಲು ನೋಡೋಣ. ವಿಡಿಯೋ ಪ್ಲೀಸ್. 40 ವರ್ಷಗಳಿಂದ ರೋಗಿಗಳ ಸೇವೆ, ನುರಿತ ವೈದ್ಯರ ಅತಿ ದೊಡ್ಡ ತಂಡ, ವಿಶ್ವದರ್ಜೆಯ ಉಪಕರಣಗಳು, ವೈದ್ಯಕೀಯ ಲೋಕದಲ್ಲಿ ಗಟ್ಟಿಯಾಗಿ ನಿಂತಿರೋ ಆಸ್ಪತ್ರೆ, ಅದುವೇ ಅಪೋಲೋ ಆಸ್ಪತ್ರೆಗಳು.
We also have the facilities for the specialized surgery like microsurgery, then we also have a surgery for laser surgery, and we have surgery for the spine as well as for the brain. And these surgeries are very highly specialized and require specialized skill. ನ್ಯೂರೋಸರ್ಜನ್ಸ್, ನ್ಯೂರೋಲಜಿಸ್ಟ್ಸ್, ನ್ಯೂರೋರೇಡಿಯಾಲಜಿಸ್ಟ್, ನ್ಯೂರೋ ಅನೆಸ್ಟಿಸ್ಟ್, ಕ್ರಿಟಿಕಲ್ ಕೇರ್ ಸ್ಪೆಷಲಿಸ್ಟ್ಸ್ ಹೀಗೆ ನ್ಯೂರೋ ವಿಭಾಗದಲ್ಲಿ ನುರಿತರ ತಂಡವೇ ಇದೆ. ನ್ಯೂರೋ ಸರ್ಜಿಕಲ್ ಕೇರ್ನಲ್ಲಿ ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿ ಮತ್ತು ಮೈಕ್ರೋ ಸರ್ಜರಿಗೆ ಬೇಕಾದ ವ್ಯವಸ್ಥೆ ಹೊಂದಿರೋ ಅಗ್ರಗಣ್ಯ ಆಸ್ಪತ್ರೆ ಅಪೋಲೋ ಹಾಸ್ಪಿಟಲ್. ಲಕ್ಷಾಂತರ ರೋಗಿಗಳ ಬದುಕು ಹಸನಾಗಿಸಿದ ಅಪೋಲೋ ಆಸ್ಪತ್ರೆಗೆ ನ್ಯೂಸ್ 18 ಕನ್ನಡ ವತಿಯಿಂದ ಬೆಸ್ಟ್ ಸೆಂಟರ್ ಫಾರ್ ನ್ಯೂರೋ ಎಕ್ಸಲೆನ್ಸ್ ವಿಭಾಗದಲ್ಲಿ ಹೆಲ್ತ್ ಕೇರ್ ಪ್ರಶಸ್ತಿಯ ಗೌರವ. ವಿಶ್ವ ದರ್ಜೆಯ ಉಪಕರಣಗಳಿಂದ ತನ್ನದೇ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿರುವಂತ ಅಪೋಲೋ ಹಾಸ್ಪಿಟಲ್ ಜಯನಗರ ಅಭಿನಂದನೆಗಳನ್ನು ತಿಳಿಸ್ತಾ ಇದೀಗ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಗೌರವ ಸ್ವೀಕಾರಕ್ಕೆ ಡಾಕ್ಟರ್ ಸತೀಶ್ ಚಂದ್ರ, ಫಾರ್ಮರ್ ಡೈರೆಕ್ಟರ್ ಅಂಡ್ ವೈಸ್ ಚಾನ್ಸಲರ್. ಅದೇ ರೀತಿಯಾಗಿ ಡಾಕ್ಟರ್ KN ಕೃಷ್ಣ, ಸೀನಿಯರ್ ಕನ್ಸಲ್ಟೆಂಟ್ ಬ್ರೈನ್ ಅಂಡ್ ಸ್ಪೈನ್ ಸರ್ಜನ್. ಪ್ರಶಸ್ತಿ ಸ್ವೀಕಾರಕ್ಕೆ ಎರಡು ಮಾತುಗಳು, ಜೊತೆಗೆ ಈ ನರ ವಿಜ್ಞಾನ, ನರ ರೋಗ, ಸೊ ಜನರಿಗೆ ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಸರಳವಾಗಿ ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನರರೋಗ ಅನ್ನೋದು ಬಹಳ ಮುಖ್ಯವಾದದ್ದು. ಎಲ್ಲರಿಗೂ ಹಾರ್ಟ್ ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತಿದೆ, ಆದರೆ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಂದರೆ ನರರೋಗಗಳ ಬಗ್ಗೆ ಜನಗಳಿಗೆ ಕಾಳಜಿ ಮೂಡಿಸೋದು ಬಹಳ ಇಂಪಾರ್ಟೆಂಟ್. ಇದರಲ್ಲಿ ಪಬ್ಲಿಕ್ ಹಾಸ್ಪಿಟ್ಲಲ್ಲಿ ನಾನು 40 ವರ್ಷ ಕೆಲಸ ಮಾಡಿದ ಮೇಲೆ ನಿಮ್ಹಾನ್ಸಲ್ಲಿ ಈಗ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಇದ್ದೀನಿ. ಈಗ ಪ್ರೈವೇಟ್ ಮತ್ತು ಪಬ್ಲಿಕ್ ಎರಡೂ ಕೈ ಜೋಡಿಸಿದ್ರೆ ಆರೋಗ್ಯ ಉತ್ತಮವಾಗೋದರಲ್ಲಿ ಸಂದೇಹವೇ ಇಲ್ಲ. ಅದರಲ್ಲಿ ನರರೋಗಗಳ ಬಗ್ಗೆ ಎರಡು ಮಾತು ಹೇಳೋದು ಅಂದರೆ, ಒಂದು ಪಾರ್ಶ್ವವಾಯು. ಪಾರ್ಶ್ವವಾಯು ಅನ್ನೋದು ಬಹಳ ಮುಖ್ಯವಾದದ್ದು. ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಅನ್ನೋದು ಎಲ್ರಿಗೂ ಗೊತ್ತಿದೆ, ಆದರೆ ನಾವು ಈಗ ಜನಗಳಿಗೆ ತಿಳಿಸ್ಬೇಕಾಗಿರೋದು ಬ್ರೈನ್ ಅಟ್ಯಾಕ್ ಬಗ್ಗೆ. ಬ್ರೈನ್ ಅಟ್ಯಾಕ್ ಅನ್ನೋದನ್ನು ಪ್ರಿವೆಂಟ್ ಮಾಡ್ಬೋದು, ಆಮೇಲೆ ಬಂದರೆ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು. ಅದಕ್ಕೆ ಜನಗಳಿಗೆ ಅದರ ಬಗ್ಗೆ ತಿಳುವಳಿಕೆ ಹೇಳಿ ಆದಷ್ಟು ಬೇಗ ಬ್ರೈನ್ ಅಟ್ಯಾಕ್ ಆದರೆ ವಿತಿನ್ 3 hours ಗೋಲ್ಡನ್ ಪೀರಿಯಡ್ ಅಂತ ನಾವು ಹೇಳ್ತೀವಿ. ಅದರೊಳಗೆ ಆಸ್ಪತ್ರೆಗೆ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂಥ ಆಸ್ಪತ್ರೆಗೆ ಬಂದರೆ ತಕ್ಷಣವೇ ಅವರಿಗೆ ಮದ್ದನ್ನು ಕೊಟ್ಟು ಏನು ಮಾಡ್ಬೋದು ಅದನ್ನು ಕಾಳಜಿ ವಹಿಸಿ ಅವರಿಗೆ ವಾಸಿ ಮಾಡಿಕೊಡೋದರಲ್ಲಿ ಸಂದೇಹ ಇಲ್ಲ. ಅಂತಹ ಆಸ್ಪತ್ರೆ ಅಪೋಲೋ ಆಸ್ಪತ್ರೆ. ಆ ಆಸ್ಪತ್ರೆಯಲ್ಲಿ ಈ ಥರ ಫೆಸಿಲಿಟಿ ಎಲ್ಲ ಇದೆ. ಇದೇ ರೀತಿ ಮೂರ್ಛೆ ರೋಗ ಬಗ್ಗೆ, ಡೆಮೆನ್ಷಿಯಾ ಬಗ್ಗೆ, ಮಲ್ಟಿಪಲ್ ಸ್ಕ್ಲಿರೋಸಿಸ್ ಬಗ್ಗೆ, ಈ ಥರ ಬೇರೆ ಬೇರೆ ವಿಧಾನದ ನರವೈದ್ಯರಿಗೆ ಇಲ್ಲಿ ಫೆಸಿಲಿಟಿ ಇದೆ. ಈ ಥರ ಆಸ್ಪತ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಇದೆ, ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ಇದೆ. ಎರಡೂ ಸೇರಿ ಕೈ ಜೋಡಿಸಿ ನಾವು ಈ ನರರೋಗದ ಬಗ್ಗೆ ಜನಗಳಿಗೆ ಸೇವೆ ಮಾಡೋಣ. ಈ ಸೇವೆಯನ್ನು ರೆಕಗ್ನೈಸ್ ಮಾಡಿ ಅವಾರ್ಡ್ ಕೊಟ್ಟಿರೋದರಿಂದ ತಮಗೆ ಧನ್ಯವಾದಗಳು. ಲಕ್ಷಾಂತರ ರೋಗಿಗಳ ಬದುಕನ್ನು ಹಸನಾಗಿಸಿದ ಅಪೋಲೋ ಆಸ್ಪತ್ರೆಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬೆಸ್ಟ್ ಸೆಂಟರ್ ಫಾರ್ ನ್ಯೂರೋ ಎಕ್ಸಲೆನ್ಸ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳು ಸರ್.